ರಾಜ್ಯದಲ್ಲಿ ಜುಲೈ 1ರಿಂದ ಗೃಹ ಜ್ಯೋತಿ ಯೋಜನೆ ಪರಿಶೀಲನೆಗೆ ಶುರುವಾಗಿದೆ. ಹೀಗಾಗಿ ಈ ತಿಂಗಳು ಮೀಟರ್ ರೀಡಿಂಗ್ ಇರೋದಿಲ್ಲ. ಬದಲಾಗಿ ಕಳೆದ 3 ತಿಂಗಳ ಸರಾಸರಿ ವಿದ್ಯುತ್ ಬಳಕೆಯ ಆಧಾರದ ಮೇಲೆ ಜುಲೈ ತಿಂಗಳ ಬಿಲ್ ನೀಡೋಕೆ ಬೆಸ್ಕಾಂ ಮುಂದಾಗಿದೆಯಂತೆ. ಸರ್, ಕಳೆದ 3 ತಿಂಗಳ ಬಳಕೆ ಆಧಾರದ ಮೇಲೆ ಈ ಬಾರಿ ಬಿಲ್ ಕೊಡೋಕೆ ಮುಂದಾಗಿರುವಂಥದ್ದು. ಅಂದರೆ ಜನರು ಯಾವ ರೀತಿ ಗೊಂದಲದಲ್ಲಿದ್ದಾರೆ ಅಂತಂದರೆ ಬಿಲ್ ಕಟ್ಟಬೇಕಾ ಅಥವಾ ಬೇಡವಾ ಅನ್ನೋದ್ರಲ್ಲಿ ಇವರು ಸರ್ಕಾರ ತಮಗೆ ಬಂದಂತೆ ನಿಯಮಗಳನ್ನು ಮಾಡಿಕೊಂಡು ಬರುವಂಥದ್ದು. ಗೃಹ ಜ್ಯೋತಿ ಸಂಬಂಧಪಟ್ಟಂಗೂ ಗೃಹ ಜ್ಯೋತಿನೂ ಇದೇ ರೀತಿ ಮಾಡಿರುವಂಥದ್ದು. 2023ರಲ್ಲಿ ಗೃಹ ಜ್ಯೋತಿಯನ್ನು ಇವರು ಅನುಷ್ಠಾನ ಮಾಡಬೇಕಾದ್ರೆ 22 ಮತ್ತು 23ರವರೆಗೂ ಈ ಬಿಲ್ ಯಾವ ರೀತಿ ಬಂದಿರುತ್ತೆ ಒಂದು ಮನೆಗೆ, ಅದರ ಅನುಪಾತದ ಅಡಿಯಲ್ಲೇ ಒಂದು ಹೆಚ್ಚುವರಿಯಾಗಿ 10% ಹಾಕ್ಕೊಂಡು ಬಿಲ್ಗಳನ್ನು ಕ್ರಿಯೇಟ್ ಮಾಡೋದು, ಗೃಹ ಜ್ಯೋತಿಗೆ ಸಂಬಂಧಪಟ್ಟಂಗೆ ಫಲಾನುಭವಿಗಳನ್ನು ಆಯ್ಕೆ ಮಾಡೋದಾಗಿರುವಂಥದ್ದು. ಈಗಲೂ ಕೂಡ ಅದನ್ನೇ ಮಾಡಿದ್ದಾರೆ. ಹೆಚ್ಚುವರಿಯಾಗಿ ಇವರು ಇವತ್ತು ಮೀಟರ್ ರೀಡರ್ಸ್ ಏನೇ ಇದ್ದಾರೆ, ಅವರಿಗೆ ಬೇರೆ ಬೇರೆ ಕಾರ್ಯದಲ್ಲಿ ತೊಡಗಿಸಿರೋದ್ರಿಂದ ಇವರು ಆಧಾರ್ ಕಾರ್ಡನ್ನು ಇನ್ನೊಂದು ಮತ್ತೊಂದು ದಾಖಲಾತಿಗಳನ್ನು ಮಾಡಬೇಕು. ಇಲ್ಲಿ ಪರಿಶೀಲನೆಗೋಸ್ಕರ ಗೃಹ ಜ್ಯೋತಿ ಫಿಲ್ಟರ್ ನಡೀತಾ ಇದೆಯಲ್ಲ, ಯಾರ್ಯಾರು GST ಕಟ್ಟೋರು ಇದ್ದರೆ ಅಲ್ಲಿ ಫಿಲ್ಟರ್ ಆಗ್ತವೆ, ಯಾರೋ ಆದಾಯ ತೆರಿಗೆ ಕಟ್ಟೋನು ಅಲ್ಲಿ ಫಿಲ್ಟರ್ ಆಗ್ತಾನೆ, ಇಲ್ಲೂ ಬೇರೆ ಏನೋ ದಾಖಲಾತಿ ಇಲ್ಲದೆ ಇರೋರು ಕೂಡ ಇಲ್ಲಿ ಮತದಾರ ಚೀಟಿ ಇಲ್ಲದೆ ಇರೋರು ಇಲ್ಲಿಯವರು ಅಲ್ಲ ಅಂತ ಗೊತ್ತಾದರೆ ಅವರು ಅಲ್ಲೂ ಫಿಲ್ಟರ್ ಆಗಿ ಹೋಗ್ಬಿಡ್ತಾರೆ. ಹಾಗಾಗಿ ಹೆಚ್ಚುವರಿಯಾಗಿ ಏನು ಹಣ ಪೋಲಾಗ್ತಾ ಇದೆ ಅನ್ನುವಂಥದ್ದನ್ನು ಏನು ಸರ್ಕಾರ ಮನಗಂಡಿದೆ, ಅದಕ್ಕೆ ಈಗ ಒಂದು ತಿಂಗಳು ಇವರೆಲ್ಲ ಇದೇ ಪರಿಶೀಲನೆಯಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಈ ಬಿಲ್ಲನ್ನು ಹೆಚ್ಚುವರಿಯಾಗಿ ಒಂದು ಹೆಚ್ಚು ಕಮ್ಮಿ ಒಂದು ಸುಮಾರು ದುಡ್ಡುಗಳನ್ನು ಉಳಿಸುವಂಥ ಪ್ರಯತ್ನವೂ ಕೂಡ ಮಾಡಬಹುದು. ಮತ್ತು ಈಗಾಗಲೇ ಏನು ಇವರು ದಾಖಲಾತಿಗಳಿಲ್ಲದೆ ಎಲ್ಲರೂ ಕೂಡ ಫಲಾನುಭವಿಗಳಂತೇಳ್ಬಿಟ್ಟು ಗೃಹ ಜ್ಯೋತಿಯ ಅಡಿಯಲ್ಲಿ ತಂದಿದ್ದರು, ಅವನ್ನೆಲ್ಲ ಫಿಲ್ಟರ್ ಮಾಡಿ ನಮ್ಮಲ್ಲಿ ಮತದಾರರು ಅಲ್ಲದೇ ಇರೋರಿಗೆ ನಾವು ಯಾಕೆ ಕೊಡೋಣ ಗೃಹ ಜ್ಯೋತಿ ಅಂತ ಬಿಟ್ಟು ಮಾಡಿದ್ದಾರೆ. ಮೊದಲು ಈ ಬುದ್ಧಿ ಇರಲಿಲ್ಲ ಇವರಿಗೆ. ನಮ್ಮ ಹಣ ಪೋಲಲ್ಲ ಆದಮೇಲೆ ಈಗ ಬುದ್ಧಿ ಬಂದಿದೆ. ಹಾಗಾದರೆ ಇಲ್ಲಿ ಸಾರ್ವಜನಿಕರ ಟ್ಯಾಕ್ಸ್ ಹಣವನ್ನು ನೀವು ಬೇಕಾಬಿಟ್ಟು ಚೆಲ್ಬಿಟ್ರಲ್ಲ ಇಷ್ಟು ದಿನ, ಬುದ್ಧಿವಂತರ ರೀತಿ ನಿಂತ್ಕೊಂಡು ಯಾವುದೇ ನೀತಿ ನಿಯಮಗಳನ್ನು ಹಾಕ್ಕೊಳ್ಳದೇನೆ, ಇದಕ್ಕೆ ಯಾರು ಉತ್ತರದಾಯಿಗಳು? ಈಗ 3 ತಿಂಗಳನ್ನು ಒಟ್ಟಿಗೆ ತೊಗೊತೀನಿ, ಏನೋ ಅನುಪಾತದ ಅಡಿಯಲ್ಲಿ ತಗೊಂಬರ್ತೀವಿ ಅಂತ ಹೇಳೋದು, ಇಲ್ಲಿವರೆಗೆ ನೀವು ಮಾಡಿರೋದು ಲೋಪಕ್ಕೆ ಯಾರು ಕಟ್ಕೊಡೋರು? ಯಾರಿಗೋ ಎಲ್ಲಿಯೋ ಮತದಾರನಿಗೆ ಹಾಗಾದರೆ ನಮ್ಮ ದುಡ್ಡನ್ನು ಯಾಕೆ ಕೊಟ್ರಿ? ಒಬ್ಬ ಆದಾಯ ತೆರಿಗೆದಾರ ಕೇಳೋ ಪ್ರಶ್ನೆಗೆ ಸರ್ಕಾರದಲ್ಲಿ ಉತ್ತರ ಇದೆಯಾ? ಅರೇ ಸ್ವಾಮಿ, ನನ್ನ ಹತ್ರ ಟ್ಯಾಕ್ಸ್ ತೊಗೊತೀರಿ, ಬಡವರಿಗೆ ಕೊಡಿ, ನನ್ನ ಅಣ್ಣ ತಮ್ಮಂದ್ರಿಗೆ ಕೊಡಿ, ನೀವು ಅಲ್ಲೆಲ್ಲ ಇವ್ರಿಗೆ ಯಾಕೆ ಕೊಟ್ರಿ ಅಂತ ಕೇಳಿದ್ರೆ ಉತ್ತರ ಎಲ್ಲಿದೆ ನಿಮ್ಮ ಹತ್ರ? ಅನುಷ್ಠಾನದಲ್ಲೇ ತಪ್ಪಿರುವಂಥದ್ದು. ಯಾವುದೇ ನಿಯಮ ಹಾಕ್ಕೊಳ್ಳೋದೇನೆ, ಕಂಡೀಷನ್ಸ್ ಅಪ್ಲೈ ಅಂತ ಹಾಕ್ಕೊಳ್ಳೋದೇನೆ, ಗ್ಯಾರಂಟಿ ಯೋಜನೆಗಳನ್ನು ಇವರ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೋಸ್ಕರ ಮಾಡಿಕೊಂಡಿರುವಂಥ ಎಡವಟ್ಟಿಗೆ ತೆರಿಗೆ ಕಟ್ಟಿದವನು ಇವತ್ತು ಸೋಲಲ್ಲಿದ್ದಾರೆ. ತೆರಿಗೆ ಕಟ್ಟಿದವನು ಸೋಲಲ್ಲಿದ್ದಾನೆ. ಇವತ್ತು ಮಧ್ಯಮ ವರ್ಗದವರನ್ನು ಬೀದಿಗೆ ತಂದು ನಿಲ್ಲಿಸುವಂಥ ಪ್ರಯತ್ನ ಏನಾದರೂ ಇದ್ದರೆ ಅದು ಗ್ಯಾರಂಟಿ ಯೋಜನೆಯಿಂದನೇ ಆಗ್ತಾ ಇರುವಂಥದ್ದು. ಎಲ್ಲ ಯೋಜನೆಗಳನ್ನು ತಗೊಳ್ಳಿ ನೀವು ಎಲ್ಲ ಯೋಜನೆಗಳಲ್ಲೂ ಇಕ್ಕಟ್ಟಿಗೆ ಸಿಲುಕಾಕೊಂಡವರು ನೀವು ವ್ಯಕ್ತಿ. ತೆರಿಗೆದಾರನೂ ಇಲ್ಲಿಗೆ ಎಲ್ಲದಕ್ಕೂ ಹೊಣೆ ಮಾಡಿ ಕೂರಿಸ್ಕೊಂಡಿದ್ದಾರೆ. ನೀವು ನಿಮ್ಮ ಮತದ ಬೇಟೆಗೋಸ್ಕರ ಬಲಿ ತಗೊಂಡಿರೋದು ಈ ತೆರಿಗೆದಾರರನ್ನ ಆಗಿದೆ. ಈಗ ಅವರ ಹಣವನ್ನು ನಿಮಗೆ ಬೇಕಾಬಿಟ್ಟು ಚೆಲ್ಕೊಂಡು ಇವತ್ತು ಆಟ ಆಡ್ಕೊಂಡು ಕೂತ್ಕೊಂಡಿದ್ರಿ ನೀವು. ಮೊದಲು ನಿಮ್ಮಲ್ಲಿ ಬದಲಾವಣೆ ಆಗಬೇಕು. 1 ತಿಂಗಳು ಪರಿಶೀಲನೆ ಏನಾದರೂ ಮಾಡಿದ್ರೆ ನಿಮ್ಮ ಅನುಷ್ಠಾನ ಮಂಡಳಿಯಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡು ಈ ಬೇಕಾಬಿಟ್ಟಿಯಾಗಿ ಕೂತ್ಕೊಂಡಿದ್ದಾವಲ್ಲ, ಈಗ ಅಲ್ಲೆಲ್ಲೋ ಕೋಟ್ಯಾಂತರ ರೂಪಾಯಿ ಹಣ ದುರ್ಬಳಕೆ ಆಗಿದೆ, ಇನ್ನೊಂದಾಗಿದೆ, ಸತ್ತವ್ರ ಹೆಸರಿಗೆಲ್ಲ ಖಾತೆಗೆ ಹಣ ಹೋಗ್ತಾ ಇತ್ತು, ಇನ್ನೊಂದು ಮತ್ತೊಂದೆಲ್ಲ ಹೇಳ್ತಾ ಇದ್ವಲ್ಲ ಈಗ. ಸೊ ಪರಿಶೀಲನೆ ಆಗಬೇಕಾಗಿರೋದು ಅನುಷ್ಠಾನ ಮಂಡಳಿ ಮಾಡಿಕೊಂಡು ಮೃತರ ಖಾತೆಗೆ ಹಣ ಹೋಗುತ್ತೆ ಅಂತಂದರೆ ನಿಮ್ಮದು ಯಾವ ಮಂಡಳಿ ಅದು? ಅದನ್ನು ಫಸ್ಟ್ ನೀವು ಪರಿಶೀಲನೆಗೆ ಒಳಗಾಗಬೇಕು ಅಂತ ನಾವು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.